Hello, hi, namaste. Welcome back to SP Basic Learning classes. So today is the second day. As it is, I told you in the last class. So I will start one subject. So today I am taking ನಾನಿವತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ತೊಗೋತಾ ಇದ್ದೀನಿ. ಸೊ ಟುಡೇ ಅಂದರೆ ಇವತ್ತೇನಿದೆ ಓನ್ಲಿ ಪ್ರಾಕ್ಟೀಸಿಂಗ್ ಅಂದರೆ ರೀಡಿಂಗ್ ಪರ್ಪಸ್. ಸೊ ಫಸ್ಟ್ ಆಫ್ ಆಲ್ ಮ್ಯಾಥ್ಸಲ್ಲಿ ಏನು ಬರುತ್ತೆ ಹೇಳಿ, ನಂಬರ್ಸ್. ಮಕ್ಕಳಿಗೆ ನಂಬರ್ಸ್ ಕೊಡ್ತಿರ್ಬೇಕು. ದೇ ಹ್ಯಾವ್ ಟು ನೋ ದ ನಂಬರ್ಸ್. ಯಾಕೆ ನಂಬರ್ಸ್ ಕೊಡ್ತಿರ್ಬೇಕು ರೀ? ಸೊ ಕೌಂಟ್ ಮಾಡೋದು ಗೊತ್ತಿರ್ಬೇಕಲ್ರಿ. 1 2 3 4 5 6 7 8 9 10. ಸೊ ನಂಬರ್ಸಲ್ಲಿ ಟುಡೇ ವಿ ವಿಲ್ ಲರ್ನ್. ಇವತ್ತು 1 to 10 ನಂಬರ್ಸನ್ನು ಐ ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ವಾಟ್ ಆರ್ ದ ನಂಬರ್ಸ್, ನಂಬರ್ ಅಂದರೆ ಏನು, ಯಾಕೆ ಕಲಿಬೇಕು. ಸೊ ಈ ರೀತಿ 1 to 10 ನಂಬರ್ಸನ್ನು ನಾವು ಲರ್ನ್ ಮಾಡ್ತಿದ್ದೇವೆ. ಸೊ ಯಾವ ರೀತಿ? ಓರಲಿ ಮೀನ್ಸ್ ಹೇಳ್ತಾ ಹೋಗ್ಬೇಕು ರೀ ಮಕ್ಕಳಿಗೆ. ನಾವು ಫಸ್ಟ್ ನಾವು ಹೇಳಿ ಆಮೇಲೆ ಅವ್ರ ಹತ್ರ ಹೇಳಿಸ್ಬೇಕು. ರಿಪೀಟೆಡ್ಲಿ ನಾವು ಹೇಳಿಸ್ತಾ ಹೋದಾಗೆ ಏನಾಗುತ್ತೆ, ಅವರಿಗೆ ಪ್ರಿಂಟ್ ಆಗಿಬಿಡುತ್ತೆ ರೀ ಬ್ರೈನಲ್ಲಿ. ಸೊ 1 2 3. ಸೊ ಓರಲಿ ಹೇಳೋದಂದರೆ ಬಾಯಿಲೆ ಮಾತ್ರ ಹೇಳಿದರೆ ಆಗಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ದ ಥಿಂಗ್ಸ್ ಲೈಕ್ ದಿಸ್: ಪೆನ್ಸಿಲ್ಸ್, ಪೆನ್, ಶಾರ್ಪ್ನರ್ಸು, ಯಾವುದೇ ಮನೇಲಿ ಇರೋ ವಸ್ತುನ ತೊಗೊಂಡು ನೀವು ಅವ್ರಿಗೆ ನಂಬರ್ಸ್ ಟೀಚ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ದ ಪ್ರಾಕ್ಟೀಸಿಂಗ್. ಆಮೇಲೆ ನಂಬರ್. ಸೊ ಫಾರ್ ಎಕ್ಸಾಂಪಲ್ ಇವಾಗ 1 ತೊಗೊಳ್ಳೋಣ. ಶೇಪ್ ಹೌ ಇಟ್ ಈಸ್. ಸೊ ಈ ರೀತಿ ಬೈ ಡ್ರಾಯಿಂಗ್ ಅಥವಾ ಯಾವುದಾದ್ರೂ ಥಿಂಗ್ಸ್ ಯೂಸ್ ಮಾಡಿಕೊಂಡು ಕಾರ್ಡ್ಬೋರ್ಡ್ ಅಥವಾ ಯಾವುದೋ ಒಂದು ಇದು ತೊಗೊಂಡು ಏನಿದೆಯಲ್ಲ ಆ ಶೇಪನ್ನು ಕಟ್ ಮಾಡಿ ನೀವು ನಂಬರ್ ಶೇಪನ್ನು ಮಕ್ಕಳಿಗೆ ತೋರಿಸ್ಬಹುದು. 1 or 2 ಶೇಪ್ ಹೇಗಿರುತ್ತೆ. ಸೊ ಹೌ ಟು ಕೌಂಟ್. ಸೊ ಕೌಂಟ್ ಹೇಗೆ ಮಾಡೋದು ಅದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ 1 pen. ಓಕೆ, ಟೋಟಲಿ ಐ ಟುಕ್ 10 pens ಇನ್ಕ್ಲೂಡಿಂಗ್ ಪೆನ್ಸಿಲ್ಸ್. ನಾನು ತೊಗೊಂಡಿರೋದು 10 ಪೆನ್ನುಗಳನ್ನು. ಸೊ ಶಾಲ್ ವಿ ಕೌಂಟ್? 1 2 3 4 5 6 7 8 9 and including this 10. So totally there are 10 pens. But the students must know how to count. ಸೊ ಅದನ್ನು ನಾವು ಇವಾಗ ಕಲಿಸ್ಬೇಕು ಮಕ್ಕಳಿಗೆ, ಹೆಂಗೆ ಕೌಂಟ್ ಮಾಡಬೇಕು. ಸೊ 1 ಆದಮೇಲೆ 2 ಬರುತ್ತೆ, 2 ಆದಮೇಲೆ 3 ಬರುತ್ತೆ, 4 ಬರುತ್ತೆ. ಸೊ ಕೆಲವೊಂದು ಮಕ್ಕಳು ಏನು ಮಾಡ್ತಿರ್ತಾರೆ ಹೇಳ್ರಿ, 1 ಆದಮೇಲೆ 5 ಹೇಳ್ತಿರ್ತಾರೆ, 5 ಆದಮೇಲೆ 8 ಅಂತ ಹೇಳ್ತಿರ್ತಾರೆ. ಸೊ ಸಮ್ ನಂಬರ್ಸನ್ನು ಗ್ಯಾಪ್ ಮಾಡ್ತಾರೆ ಅವ್ರು, ಅಂದರೆ ಮಿಸ್ ಮಾಡ್ತಾ ಹೋಗ್ತಾರೆ. ಸೊ ಆ ರೀತಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕರೆಕ್ಟಾಗಿ ನಾವು ಹೇಳ್ತಾ ಹೋದರೆ, ಕರೆಕ್ಟಾಗಿ ಒಂದು ವೇ ಒಳಗಡೆ ಪ್ರಾಕ್ಟೀಸ್ ಕೊಡ್ತಾ ಹೋದರೆ ಅವರಿಗೆ ನಂಬರ್ಸ್ ಈಸಿಯಾಗಿ ಕಲಿಬಹುದು. ಸೊ ಥಿಂಗ್ಸ್ ಅದೇ ಥರ್ಮೋಕಾಲ್ ಮಾಡಲಿ ಅಥವಾ ಕಾರ್ಡ್ಬೋರ್ಡಿಂದ ಮಾಡಿರೋದಾಗಲಿ ಅಥವಾ ಏನ್ರಿ ಗ್ರೇನ್ಸ್ ಕಾಳುಗಳಿರುತ್ತಲ್ಲ, ಕಾಳುಗಳಿಂದ ನಾವು ಮಕ್ಕಳಿಗೆ ಡ್ರಾ ಮಾಡಿ ಶೇಪನ್ನು ಕಲಿಸ್ಬೋದು. ಓಕೆ, ಸೊ ನೆಕ್ಸ್ಟ್ ಇದಾಯ್ತಾ. ಸೊ ಆಮೇಲೆ ನೋಡಿ, ಈ ರೀತಿ ಬೇಸಿಕ್ ಥಿಂಗ್ಸ್ 3 ಲ್ಯಾಂಗ್ವೇಜಸ್ಸು ಬರುತ್ತೆ ಇದರಲ್ಲೇ, ಕನ್ನಡ, ಇಂಗ್ಲೀಷ್, ನಂಬರ್ಸ್. ಫಾರ್ ಎಕ್ಸಾಂಪಲ್ GK ಕೂಡ ಕೊಡ್ತಾರೆ. ಈ ರೀತಿ ಬುಕ್ಸನ್ನು ನಿಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡಬಹುದು, ತೋರಿಸ್ಬೋದು. ಸೊ ನನ್ನ ಮಕ್ಕಳಿಗೆ ನಾನು ಆಲ್ಮೋಸ್ಟ್ ಆಲ್ ಇದನ್ನೇ ರೆಫರ್ ಮಾಡ್ತೇನೆ. ಯಾಕಂದರೆ ಎಲ್ಲ ರೀತಿ ಕೊಟ್ಟಿದ್ದಾರೆ, ಕನ್ನಡ ಆಗಲಿ, ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ. ಸೊ ನೋಡಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನೋಟ್ಸು. ಸೊ ಹಾಗಾಗಿ ಹಿಂದಿ ಕೊಟ್ಟಿದ್ದಾರೆ ನೋಡಿ. ಸೊ ಹೀಗಾಗಿ ಆಮೇಲೆ ನೋಡಿ ಫ್ರೀಡಮ್ ಫೈಟರ್ಸ್, ನಮ್ಮ ದೇಶದ ಮಹಾನಾಯಕರು. ಸೊ ಲೈಕ್ ದಿಸ್ ದಿ ಗಿವನ್ ದಿಸ್ ಬುಕ್ ಆಲ್. ಸೊ ನಮ್ಮ ಫೆಸ್ಟಿವಲ್ಸ್ ಕೊಟ್ಟಿದ್ದಾರೆ. ಸೊ ಟು ಎಲ್ಲಿವರೆಗೂ ನೋಡಿ ಇಲ್ಲಿ ಇಂದ ಕೊಟ್ಟಿದ್ದಾರೆ, ಕಣ್ಣು. ಸೊ ಈ ರೀತಿ ನಾವು ಪ್ರತಿದಿನ ಮಕ್ಕಳಿಗೆ ಈ ಬುಕ್ಕನ್ನು ಒಂದು ಸಾರಿ ರೆಫರ್ ಮಾಡಿಸಿದ್ರೆ ಸಾಕು, ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ ಇಂಗ್ಲೀಷ್ A for apple, B for ball. ಸೊ ಎಕ್ಸ್ಟ್ರಾ ವರ್ಡ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು ಬುಕ್ಕನ್ನು ತೊಗೊಂಡು ಅವರಿಗೆ ರೆಫರ್ ಮಾಡಿಸಿದ್ರೆ ಸಾಕು, ಅವರಾಗೆ ನೆಕ್ಸ್ಟ್ ಡೇ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇವಾಗ ನೋಡಿ, ಸೊ ನಂಬರ್ಸ್ ಕೊಟ್ಟಿದ್ದಾರೆ. 1 there is 1 house, 1 ಮನೆ ಇದೆ. ಸೊ 1 house, 2 there are 2 children. ಸೊ we can count 1 2. ಸೊ ನಂಬರ್ is 2. ಸೊ ಈ ರೀತಿ ಕೊಟ್ಟಿರ್ತಾರೆ. ಸೊ 1 to 10 ನಾವು ಕಲಿಸ್ಬೋದು. ವೈಲ್ಡ್ ಆ್ಯನಿಮಲ್ಸ್ ಕೊಟ್ಟಿದ್ದಾರೆ, ಡೊಮೆಸ್ಟಿಕ್ ಆ್ಯನಿಮಲ್ಸ್, ಫ್ಲವರ್ಸ್, ಬರ್ಡ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ವೆಹಿಕಲ್ಸ್, ವಾಹನಗಳು, ಪಾರ್ಟ್ಸ್ ಆಫ್ ದ ಬಾಡಿ, ನನ್ನ ದೇಹ ಕನ್ನಡದಲ್ಲಿ. ಸೊ ಫ್ಯಾಮಿಲಿ, ಕುಟುಂಬ, ಕಲರ್ಸ್, ಆಕಾರಗಳು, ಶೇಪ್ಸ್, ರಾಷ್ಟ್ರಪುರ, ಇಂಡಿಯಾ ಮ್ಯಾಪ್,
ಫ್ಲ್ಯಾಗ್. ಸೊ ನ್ಯಾಷನಲ್ ಆ್ಯನಿಮಲ್, ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಬರ್ಡ್. ಆಮೇಲೆ ಸ್ವಲ್ಪ ಕಥೆಗಳು ಕೊಟ್ಟಿದ್ದಾರೆ, ಸ್ಟೋರೀಸು. ಆಮೇಲೆ ಕನ್ನಡ 1 2 ಕೊಟ್ಟಿದ್ದಾರೆ, 1 2 3 ಕೊಟ್ಟಿದ್ದಾರೆ. ಸೊ 1 2 3 4. ಹ್ಯಾಂಡ್ ರೈಟಿಂಗ್ ಯಾವ ರೀತಿ, ಕ್ಯಾಪಿಟಲ್, ಸ್ಮಾಲ್ ಲೆಟರ್. ದಿಸ್ ಇಸ್ 3rd. ದಿಸ್ ಇಸ್ 4 ಟೈಪ್ ಆಲ್ಫಾಬೆಟ್ಸ್. ಓಕೆ. ಆಮೇಲೆ ನೋಡಿ ಸಂಡೇ, ಮಂಡೇ, ಟ್ಯೂಸ್ಡೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮಂತ್ಸ್ ಕೊಟ್ಟಿದ್ದಾರೆ, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಫ್ರೀಡಮ್ ಫೈಟರ್ಸ್ ಕೊಟ್ಟಿದ್ದಾರೆ, ಕವಿಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಹಿಂದಿಯಲ್ಲಿ ಎಲ್ಲ ಅ ಟು ನ್ಯವರೆಗೂ ಕೊಟ್ಟಿದ್ದಾರೆ. ಆಮೇಲೆ ನೀವು ನೋಡ್ಬೋದು ಕಾಗುಣಿತಗಳು, ಕ ಕಾ ಕಿ ಅದನ್ನು ಎಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿ ನೋಡಿದೆ ಕನ್ನಡ ಅಕ್ಷರಮಾಲೆ ಅದಿಂದ ಕ್ಷವರೆಗೂ. ಆಮೇಲೆ ರ ಟೈ ಕೈ ಇವಾಗಂತೂ ಯಾರು ಕಲಿಸೋದಿಲ್ಲ. ಸೊ ಇದರಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಟೀಚ್ ಮಾಡ್ಬೋದು. ಆಮೇಲೆ ಮನಿ, ವೇಟ್, ಮೆಷರ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಕನ್ನಡದಲ್ಲಿ. ಆಮೇಲೆ ಇಂಗ್ಲೀಷಲ್ಲಿ 1 2 ONE1 ಇನ್ನು ವರ್ಡ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ONE1 TW2 THRW3. ಸೊ ಈ ರೀತಿ ಕೊಡ್ತಾ ಹೋಗಿದ್ದಾರೆ. ಸೊ ಈ ರೀತಿವರೆಗೂ ಕಳಿಸ್ಬೋದು. ಆಮೇಲೆ ಟೇಬಲ್ಸ್ 2 1 ಹಿಡ್ಕೊಂಡೆಲ್ಲ ಟೇಬಲ್ಸ್ ಕೂಡ ಕೊಟ್ಟಿದ್ದಾರೆ ಅವರು, ನೋಡಿದಿರಲ್ಲ. ಆಮೇಲೆ ಇನ್ನೊಂದು ಮಾಸಗಳು ಮತ್ತು ಹಬ್ಬಗಳು. ನಾವ ಡೇಸ್ ಮಕ್ಕಳಿಗೆ ಯಾವುದೂ ಗೊತ್ತಿಲ್ಲ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ, ಫಾಲ್ಗುಣ. ಸೊ ನಾವು ಇಂಗ್ಲೀಷಲ್ಲಿ ಜಾನ್ವರಿ, ಫೆಬ್ರವರಿ ಹೇಗಿದೆ ಅದು ಮಾಸಗಳು. ಸೊ ಈ ರೀತಿ ಪ್ರತಿ ಒಂದನ್ನು ಆಲ್ ಇನ್ ಒನ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ನರ್ಸರಿ ಮಕ್ಕಳಿಗೆ ನೀವು ಏನಾದರೂ ಬೇಸಿಕ್ ನಾಲೆಡ್ಜ್ ಕೊಡಬೇಕು ಅಂತ ಅಂತಿದ್ರೆ ಈ ಬುಕ್ಕನ್ನು ರೆಫರ್ ಮಾಡಿ, ತುಂಬ ಒಳ್ಳೆಯದು. ಎಲ್ಲ ರೀತಿಯೂ ಕೊಟ್ಟಿದ್ದಾರೆ. ಓಕೆ. ಸೊ ನಾವಿವಾಗ ನಾನೇನು ಹೇಳಿದ್ದೆ ನಿಮಗೆ, ನಂಬರ್ಸ್, ಮ್ಯಾಥಮೆಟಿಕ್ಸಲ್ಲಿ ನಂಬರ್ಸ್ ಕಲಿಯೋಣ ಅಂತ ಹೇಳಿದ್ದೆ, ಹೌದಾ? ಸೊ ಶಾಲ್ ವಿ ಗೋ ಟು ದ ನಂಬರ್ಸ್, ಮ್ಯಾಥಮೆಟಿಕ್ಸ್, ವೇರ್ ಇಟ್ ಈಸ್, ಎಲ್ಲಿ ಕೊಟ್ಟಿದ್ದಾರಿಲ್ಲ? ಓಕೆ, ಹಿಯರ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಟುಡೇ ವಿ ವಿಲ್ ಲರ್ನ್. ಇವತ್ತೇನು 1. ವಾಟ್ ಈಸ್ ದ ಶೇಪ್ ಆಫ್ 1? ಹೇಗಿದೆ ರೀ 1? ಸೊ ಒಂದು ಈ ರೀತಿ 1 ಇದೆ. ಸೊ ನೆಕ್ಸ್ಟ್ ಈಸ್ 2 3 4. ಸೊ 1 ಮೀನ್ಸ್ ಏನು? ನಾವಿವಾಗ ಫಾರ್ ಎಕ್ಸಾಂಪಲ್ ಪೆನ್ಸನ್ನು ತೊಗೊಳ್ಳೋಣ. ಓಕೆನಾ? ಪೆನ್ ಆ್ಯಂಡ್ ಪೆನ್ಸಿಲ್ಸ್ ಲೈಕ್ ದಿಸ್ 10. ಟೋಟಲಿ ದೇರ್ ಆರ್ 10 ಇನ್ಕ್ಲೂಡಿಂಗ್ ಪೆನ್ ಆ್ಯಂಡ್ ಪೆನ್ಸಿಲ್. ಸೊ 1 means 1. This is 1 pen. But here they given 1 house. Why 1 house? ಒಂದೇ ಇದೆ ಅಲ್ರಿ ಮನೆಯಲ್ಲೇ. ಸೊ ಅದಕ್ಕೆ 1. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ಒಂದು. ಅದೇ ನೀವು ಹಿಂದಿ ಒಳಗೆ ಹೋದರೆ ಏಕ್. ಸೊ ನಾವು 3 ಲ್ಯಾಂಗ್ವೇಜನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಫಸ್ಟ್ ಅವ್ರಿಗೇನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಳೋಣ ಮ್ಯಾಥಮೆಟಿಕ್ಸು. ಸೊ ಇದಕ್ಕೆ 1 ಕನ್ನಡದಲ್ಲಿ 1 ಅಂತ ಕರೀತಾರೆ. ಸೊ ಯಾವುದೇ ವಸ್ತು ಆಗಲಿ, ರಬ್ಬರು, ಪೆನ್ಸಿಲು, ಶಾರ್ಪ್ನರ್ ಆಗಲಿ, ಬೇರೆ ಎನ್ನೇ ಥಿಂಗ್ಸ್ ನೀವು ತಗೊಳ್ಳಿ, ಸಿಂಗಲ್ ಆಗಿದ್ದರೆ ಅದು 1. ಓಕೆ, 1 ಅಂತ ಕರಿತೀವಿ. ಮಕ್ಕಳಿಗೆ ಥಿಂಗ್ಸನ್ನು ಯೂಸ್ ಮಾಡಿ ಹೇಳಿದರೆ ಇನ್ನೂ ಬೇಗ ಕಲಿತಾರೆ ಅವರು. ಓಕೆ, ಇದನ್ನು ರಿಪೀಟೆಡ್ಲಿ ಅವರಿಗೆ ಹೇಳಿಸ್ತಾ ಹೋಗಬೇಕು. ಸೊ ನೆಕ್ಸ್ಟ್ ನಂಬರ್ ಈಸ್ 2. 2 ಯಾವಾಗ ಬರುತ್ತೆ? ಕನ್ನಡದಲ್ಲಿ ಇದಕ್ಕೆ 2 ಅಂತ ಕರಿತೀವಿ ನಾವು, ಹೌದಾ? ಯಾವಾಗ ಬರುತ್ತೆ ಇದು 2? ಯಾವುದೇ ವಸ್ತು ಕೌಂಟ್ ಮಾಡಲಿಕ್ಕೆ ಹೇಳೋದು. 1 ಅಂತೂ ನಾವು ಕಲ್ತಿದ್ದೀವಾ? 1. ನೆಕ್ಸ್ಟ್ ಇರೋದು 2. ಸೊ ಯಾವುದೇ ವಸ್ತು 2 ಇದ್ದರೆ, 2 ಇದ್ದರೆ ಸೊ ಅದಕ್ಕೆ ನಾವು 1 2 1 2 1 2. ಸೊ ಈ ರೀತಿ ರಿಪೀಟೆಡ್ಲಿ ಆ ಮಕ್ಕಳಿಗೆ ಹೇಳಿಸ್ತಾ ಹೋಗಬೇಕು. ಸೊ ರಿಟರ್ನ್ಗಿಂತಲೂ ಫಸ್ಟಿಗೆ ಅವರಿಗೆ ಓರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಅವರಿಗೆ ಕೇಳ್ತಾ ಹೋಗೋದು, ಇದು ಎಷ್ಟು? 1. ಇದೆಷ್ಟು? 2. ಸೊ 1 ಆದಮೇಲೆ 2 ಬರುತ್ತೆ. ಅವ್ರಿಗೆ ಹೇಳಬೇಕಾಗುತ್ತೆ 1 ಆದಮೇಲೆ 2 ಬರುತ್ತೆ. ಸೊ ಅದನ್ನೇ ಅವರು ರಿಪೀಟ್ ಮಾಡ್ತಾ ಹೋಗಬೇಕು. ಸೊ 1 2 1 2. ಸೊ ಈ ರೀತಿ ಅಟ್ಲೀಸ್ಟ್ ಒಂದು 6 to 7 ಟೈಮ್ಸ್ ನೀವು ಏನಾದರೂ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಸೊ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ 3. ಓಕೆನಾ? ಸೊ ನೆಕ್ಸ್ಟ್ ಈಸ್ 3. ವಾಟ್ ಈಸ್ 3? ವಾಟ್ ಈಸ್ ದ ಶೇಪ್ ಆಫ್ 3? ಸೊ 3 ಇಲ್ಲಿದೆ. ಓಕೆನಾ? ಯು ಕ್ಯಾನ್ ಸಿ ವಾಟ್ ಈಸ್ ದ ಶೇಪ್ ಆಫ್ 3. ನೋಡಿ, ದಿಸ್ ಇಸ್ ದ ಶೇಪ್ ಆಫ್ 3. ಸೊ ಎಷ್ಟಿವೆ? ಹಿಯರ್ ದಿ ಗಿವನ್ ಥಿಂಗ್ಸ್. ಇಲ್ಲಿ ಥಿಂಗ್ಸ್ ಕೊಟ್ಟಿದ್ದಾರೆ ನೋಡಿ, ಬಾಕ್ಸ್, ಗಿಫ್ಟ್ ಬಾಕ್ಸ್. ಕೌಂಟ್ ಮಾಡೋಣ. 1 2 3 1 2 3 1 2 3. ಸೊ ಇಲ್ಲೇ ನೋಡಿ 1 ಆಯಿತು, 1 ಹೌಸ್ ಇತ್ತು. ಸೊ ಇಲ್ಲಿ 2 1 2 2 ವಸ್ತು ಇತ್ತಾ? ಸೊ 2. ಸೊ ಇವಾಗ ನೋಡಿ ಆಲ್ರೆಡಿ ದೇ ಗಿವನ್ ಬಾಕ್ಸಸ್, ಬಟ್ ಅವ್ರಿಗೆ ಗೊತ್ತಿರಲ್ಲ ಎಷ್ಟಿದೆ ಅಂತ. ಸೊ ಕೌಂಟ್ ಮಾಡಬೇಕಲ್ಲ. ಸೊ ಅವ್ರಿಗೆ ಇವಾಗ 1 ಬಂದಿದೆ, 2 ರಿಪೀಟ್ ಪ್ರಾಕ್ಟೀಸ್ ಆಗಿದೆ. ಬಟ್ ಇದು ಎಷ್ಟು?
ಕ್ವಶನ್ ಮಾರ್ಕ್ ಗೊತ್ತಿಲ್ಲ. ಸೊ ಅದಕ್ಕೆ ನಾವು 3 ಹೌದಾ, ಕನ್ನಡದಲ್ಲಿ 3, ಇಂಗ್ಲೀಷಲ್ಲಿ 3 ಅಂತ ಹೇಳ್ತೀವಿ. ಓಕೆ, 1 2 3 1 2 3 1 2 3 ಇದೇ ರೀತಿ ಹೇಳ್ತಾ ಹೋಗ್ಬೇಕು ಅವ್ರಿಗೆ. ಆಮೇಲೆ ನೆಕ್ಸ್ಟ್ 4 ಫಸ್ಟಿಗೆ ಶೇಪನ್ನು ಹೇಳ್ಕೊಡ್ಬೇಕು ಅವರಿಗೆ, ಆಮೇಲೆ ಕೌಂಟ್ ಮಾಡ್ತಾ ಹೋಗ್ಬೇಕು. ಸೊ ಅವ್ರಿಗೆ ಇವಾಗ 1 2 3 ಗೊತ್ತು, ಬಟ್ 4th ಗೊತ್ತಿಲ್ಲ, 4 ಅಂತ ಗೊತ್ತಿಲ್ಲ ಅವರಿಗೆ, ಕನ್ನಡದಲ್ಲಿ 4 ಅಂತಾನಂತೂ ಗೊತ್ತಿಲ್ಲ. ಸೊ ಅದನ್ನು ನಾವು ಹೇಳಬೇಕಾಗತ್ತೆ. ಸೊ ಫಸ್ಟ್ ಅವರಿಗೆ 1 2 3 ಕಂಪ್ಲೀಟ್ ಆಯ್ತಲ್ಲ, ಸೊ ಅದನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ಇಷ್ಟು ಕೌಂಟ್ ಮಾಡಿ ನೋಡೋಣ ಯಾವ ರೀತಿ ಕೌಂಟ್ ಮಾಡ್ತೀವಿ. 1 2 3 ಸೊ ಇದು ಕೊಡ್ತಿರಲ್ಲ ನಾವು ಹೇಳೋದು 4, ಕನ್ನಡದಲ್ಲಿ 4. ಸೊ ಒಂದು ಸಾರಿ ಇಂಗ್ಲೀಷಲ್ಲೇ ಒಂದು ಸಾರಿ ಕನ್ನಡದಲ್ಲಿ ಕೌಂಟ್ ಮಾಡಿಸ್ಲಿಕ್ಕೆ ಹೇಳೋದವ್ರಿಗೆ. 1 2 3 4 1 2 3 4 1 2 3 4 1 2 3 4 1 2 3 4 1 2 3 4. ಓಕೆ, ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಆಮೇಲೆ ಇಲ್ಲೇ ನೋಡಿ, ठीक है, ಪೆನ್ಸಿಲ್ಸ್ ಅವರ ಪೆನ್. ಸೊ ನಾನು 2 ಮಿಕ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ 1 2 4 ಆಯಿತಾ, 1 2 4ನ ಕಲಿಸಿದ್ವಿ ಇವಾಗ ಶೇಪು ಆಮೇಲೆ ಥಿಂಗ್ಸ್ಲಿಂದ. ಇವಾಗ ಕೇಳ್ತಾ ಹೋಗೋದವ್ರಿಗೆ ಹೌ ಮಚ್ ಇಸ್ ದಿಸ್, ಎಷ್ಟಿದು. ಸೊ ಆನ್ಸರ್ ಮಾಡಬೇಕು. ಮಾಡಿದ್ರಾ 1 ಅಂತ ಹೇಳಿದ್ರೆ ವೆರಿ ಗುಡ್, ನಾವು ಕಷ್ಟಪಟ್ಟಿದ್ದಕ್ಕೂ ಹೇಳಿದ್ದಕ್ಕೂ ಸಾರ್ಥ. ಓಕೆ, ಸೊ 1 ಆಯಿತು, ಎಷ್ಟಿದು ಹೌ ಮಚ್ ಅಂತ ಕೇಳೋದು, ಅವ್ರಿಗೆ ಗೊತ್ತಾಗಲಿಲ್ವಾ. ಸೊ 1 2 ಸೊ ದಿಸ್ ಇಸ್ 1 ದಿಸ್ ಇಸ್ 2 ಅಂತ ಒಂದು ಸರಿ ಹೇಳೋದು. ಇದು 1 ಇದು 2. ಸೊ ಆಮೇಲೆ ಅವ್ರಿಗೆ ಹೇಳಿಸ್ಲಿಕ್ಕೆ ಹೇಳೋದು 1 2 1 2 1 2 1 2. ಓಕೆ, ಸೊ ನೆಕ್ಸ್ಟ್ ಹಾಗೆ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 2 3 1 2 3 1 2 3. ಓಕೆನಾ, ಸೊ ಈ ರೀತಿ 3 ಪೆನ್ಸಿಲ್ಸನ್ನು ಕೌಂಟ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಇಸ್ 4, ಸೇಮ್ 1 2 3 4. ಓಕೆ, 1 2 3 4 1 2 3 4. ಓಕೆ, ಸೊ ಈ ರೀತಿ ರಿಪೀಟಲ್ಲಿ ನೀವು 3 to 5 ಟೈಮ್ಸ್ ಅಥವಾ 5 to 10 ಟೈಮ್ಸ್ ಈಗ ನೀವು ಅವರಿಗೆ ರಿಪೀಟ್ ಮಾಡಿಸ್ತಾ ಹೋದರೆ ಓವರಲ್ಲಿ ಸೊ ಅವರಿಗೆ ಮೈಂಡಲ್ಲಿ ಒಂದೇ ದಿನದಲ್ಲಂತೂ ಯಾವುದೂ ಪ್ರಿಂಟ್ ಆಗೋದಿಲ್ಲ. ಸೊ ಬ್ಯಾಟ್ ಮಾಡೋಕ್ಕೂ ಆಗೋದಿಲ್ಲ, ಇವನ್ ದೊಡ್ಡವ್ರಿಗೂ ಕಷ್ಟ ಆಗುತ್ತೆ. ಸೊ 1 2 3 ಡೇಸ್ ಹಾಗೆ ಪ್ರಾಕ್ಟೀಸ್ ಕೊಡ್ತಾ ಹೋದರೆ, ಡೈಲಿ ಓರಲ್ಲಿ ಹೇಳಿಸ್ತಾ ಹೋದರೆ ಸೊ ನಂಬರ್ಸ್ ಅವ್ರಿಗೆ ಜ್ಞಾಪಕ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡಬಹುದು. ಸೊ ಹೇಳಿಸಿ ಇವತ್ತಿಗೆ 1 ರಿಂದ 4 ಮೀನ್ಸ್ 1 to 4 ನಂಬರ್ಸ್ ಇನಫ್ ಅಂತ ಸಾಕಾಗುತ್ತೆ ಅವ್ರಿಗೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 1 to 4 ಹೇಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ, ಯಾವ ಶೇಪ್ ಬರೀಬೇಕು, ಫಸ್ಟ್ ಯಾವ ರೀತಿ ಕಲಿಸ್ಬೇಕು. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಳಿದ್ದೀನಲ್ಲ, ಈ ಬುಕ್ಕನ್ನು ರೆಫರ್ ಮಾಡಿಸಿ, ಎಲ್ಲ ಥರ ಇದೆ, GKನೂ ಬರುತ್ತೆ ಪ್ಲಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 1 to 4 ನಂಬರ್ಸನ್ನು ಬರೆಯೋದು ಹೇಗಂತ ನೋಡೋಣ. ಓಕೆನಾ, ಕಲ್ಯಾಣಂತೆ. ಸೊ ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಸೊ ಯಾರಿಗಾದರೂ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಈ ರೀತಿ ವೀಡಿಯೋಸ್ ಬೇಕಾಗಿದ್ದರೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಲೈಕ್ ಮಾಡಿ, ನಿಮಗೆ ಈ ರೀತಿ ವೀಡಿಯೋಸ್ನ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಲಿಂಕ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ಅವಾಗ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.